ನಮಸ್ತೆ ಗೈಸ್, ನೀವು ನೋಡ್ತಾ ಇದ್ದೀರಾ ನಾರಾಯಣ್ ಟೆಕ್ ಎಡಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೇನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವು ಟೈಟಲ್ ಹಾಗೂ ತಮ್ನೇಲ್ನ ನೋಡಿದಾಗೆ ನೀವು ತುಂಬ ಜನ ಕ್ರೋಮ್ನ ಯೂಸ್ ಮಾಡ್ತಾ ಇರ್ತೀರ. ಕ್ರೋಮ್ ಹಿಸ್ಟ್ರಿಯನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು 2 ಟ್ರಿಕ್ಸ್ಗಳಲ್ಲಿ ನಾನು ಕ್ರೋಮ್ ಹಿಸ್ಟ್ರಿಯನ್ನು ಡಿಲೀಟ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಮತ್ತು ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಟ್ರಿಕ್ ಬಂದುಬಿಟ್ಟು, ನೀವು ಕ್ರೋಮ್ ಬ್ರೌಸರ್ನ ಜಸ್ಟ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರಲ್ಲಿ ಮೈ ಆ್ಯಕ್ಟಿವಿಟೀಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಒಂದು ನಿಮಿಷ ಗೈಸ್. ಓಕೆ, ಮೈ ಆ್ಯಕ್ಟಿವಿಟೀಸ್ ಅಂತ ಸರ್ಚ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಬರುತ್ತೆ. ಫಸ್ಟ್ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಫಸ್ಟ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ಥರದ್ದು ಇಂಟರ್ಫೇಸ್ ಬರುತ್ತೆ. ನಾವಿಲ್ಲಿ ಜಸ್ಟ್ 3 ಡಾಟ್ ಲೈನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಆ್ಯಕ್ಟಿವಿಟೀಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಲ್ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡಿಲೀಟ್ ಅಂತ ಈ ರೀತಿ ಕೊಟ್ಕೊಂಡ ನಂತರ ಈಸಿಯಾಗಿ ನಿಮ್ಮ ಕ್ರೋಮ್ ಹಿಸ್ಟ್ರಿ ಅನ್ನೋದು ಡಿಲೀಟ್ ಆಗುತ್ತೆ. ಇನ್ನು ಎರಡನೇ ಟ್ರಿಕ್ ಬಂದುಬಿಟ್ಟು, ನೀವು 3 ಡಾಟ್ ಲೈನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ನ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಸೈಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಲಾಸ್ಟ್ ಒಂದು ಆಪ್ಷನ್ ಇರುತ್ತೆ ಗೈಸ್, ಡೇಟಾ ಸ್ಟೋರ್ಡ್ ಅಂತ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಕೋಬೋದು, ನಾನು ಆವಾಗಲೇ ಎರಡು ವೆಬ್ಸೈಟ್ನ ಯೂಸ್ ಮಾಡಿದ್ದೆ. ಈಗ ನಿಮ್ಮ ಮುಂದೆ ತೋರಿಸೋದಕ್ಕೆ ಅದನ್ನು ಕೂಡ ಇಲ್ಲಿ ಶೋ ಮಾಡ್ತಾ ಇರ್ಬೋದು. ಇಲ್ಲಿ ಡಿಲೀಟ್ ಆಲ್ ಡೇಟಾ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಕೋಬೋದು ಇನ್ಫಾರ್ಮೇಷನ್ಸ್ ಎಲ್ಲ ಇದೆ. ನೀವು ಯಾವ ವೆಬ್ಸೈಟ್ಗೆ ಸೈನ್ ಇನ್ ಆಗಿರ್ತೀರ ಎಲ್ಲವೂ ಕೂಡ ಇದರಿಂದ ಕ್ಲಿಯರ್ ಆಗುತ್ತೆ. ಇಲ್ಲಿ ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಂಡಂತ ಈ ರೀತಿ ಫುಲ್ ಹಿಸ್ಟ್ರಿ ಅನ್ನೋದು ಡಿಲೀಟ್ ಆಗುತ್ತೆ. ಇಷ್ಟೇ ಗೈಸ್ ಈ ಒಂದು ಸಣ್ಣ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಾರಾಯಣ್ ಟೆಕ್ ಎಡಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್.